ಅಂಕಗಳಂತ ಒಂದು ವಿಡಿಯೋ ಹಾಕಿದ್ದೀನಿ. ಬಹಳ ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ನಾವು ಯಾವ ಕ್ವಶನ್ಸ್ ಓದ್ಕೊಂಡು ಹೋದರೆ ಪಾಸ್ ಆಗ್ಬೋದು ಅದನ್ನೇ ಹೇಳಿ ಅಂತ. ಸೊ ಅದಕ್ಕಾಗಿ ಮ್ಯಾಕ್ಸಿಮಮ್ 40ಕ್ಕೆ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಈ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ. ಇದರ ಆನ್ಸರ್ಸ್ಗಳನ್ನು ಆಲ್ರೆಡಿ ನಾನು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಹೋಗಿ ಒತ್ತಿ ನೋಡ್ಬೋದು ಅಂತ ಹೇಳ್ತಾ, ಎಲ್ಲರೂ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹೆಚ್ಚೆಚ್ಚು ಲೈಕ್ ಶೇರ್ ಆಗಲಿ ಅಂತ ಹೇಳ್ತಾ. ಸೊ ಶುರು ಮಾಡೋಣ. ಈ ದಿನದ ವಿಜ್ಞಾನದಲ್ಲಿ 14 ಪ್ರಶ್ನೆಗಳು, 40 ಅಂಕಗಳು. ವಿದ್ಯಾರ್ಥಿಗಳೇ, ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಲೇಬೇಕು. ಆ ಚಿತ್ರಗಳು ಭೌತಶಾಸ್ತ್ರದ್ದು ಇರಬೇಕು, ರಸಾಯನಶಾಸ್ತ್ರದ್ದು ಇರಬೇಕು, ಜೀವಶಾಸ್ತ್ರದ್ದು ಕೂಡ ಇರಬೇಕು. ಸೊ 3 ವಿಭಾಗದಲ್ಲಿನೂ ಕೂಡ ನಿಮಗೆ ಚಿತ್ರಗಳನ್ನ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. 9ರಿಂದ 12 ಅಂಕಗಳನ್ನು ಕೇಳ್ತಾರೆ. ಸೊ ಮಿನಿಮಮ್ ಒಂದು 10 ಮಾರ್ಕ್ಸ್ ಆದರೂ ಕೂಡ ನೀವು ಏನು ಮಾಡ್ತೀರಪ್ಪ ಅಂದರೆ ಚಿತ್ರಗಳನ್ನು ಕಲ್ಕೊಂಡು ಹೋಗ್ತೀರಿ. ವಿಶೇಷವಾಗಿ ಕೆಲವು ಸರಿ ಅವರೇ ಚಿತ್ರಗಳನ್ನು ಕೊಟ್ಟು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳ್ತಾರೆ, ಅಥವಾ ಆಯಾ ಚಿತ್ರದ ಭಾಗಗಳ ಕಾರ್ಯಗಳನ್ನು ಸಹಿತನೂ ಕೇಳ್ತಾರೆ. ಇದನ್ನು ಖಂಡಿತವಾಗಿ ನೋಡ್ಕೊಂಡು ಹೋಗಿ ಇಲ್ಲಿ ಅಂಕಗಳನ್ನು ಗಳಿಸ್ತೀರಿ. ಸೊ ಫಸ್ಟ್ ಒಂದು ಸ್ವಲ್ಪ ನಿಮ್ಗೆ ಏನಾಯ್ತಪ್ಪ ಅಂತಂದರೆ ಕ್ಯಾಪ್ಸುಲ್ ಆಯಿತು, ಎಸ್ ಸ್ವಲ್ಪ ಪಾಸಿಟಿವ್ ಆಗಿ ಬೈತು. ಇನ್ನು ಎರಡನೇದು ನಿಯಮಗಳನ್ನು ನೋಡ್ಕೊಂಡು ಹೋದರೆ ಖಂಡಿತವಾಗಿ 1-2 ಅಂಕಗಳನ್ನು ತಗೊಳ್ತೀರಿ. ಸೊ ನಿಯಮಗಳಲ್ಲಿ ಏನೆಲ್ಲ ಓದ್ಕೋಬೇಕು ಅಂತಂದರೆ, ವಿಶೇಷವಾಗಿ ಧಾತುಗಳ ಆವರ್ತನೀಯ ವರ್ಗೀಕರಣದಲ್ಲಿ ಮೆಂಡಲೀವ್ನ ನಿಯಮ, ಓಕೆ, ನ್ಯೂಲ್ಯಾಂಡ್ನ ನಿಯಮ, ಆಧುನಿಕ ಆವರ್ತಕ ಕೋಷ್ಟಕ, ಡೊಬರೆನ ತ್ರಿವಳಿಗಳು, ಓಕೆ, ಫ್ಲೆಮಿಂಗನ ಎಡಗೈ ನಿಯಮ, ಬಲಗೈ ನಿಯಮ, ವಿದ್ಯುತ್ ಮೋಟಾರ್ ಜನಕದ ತತ್ವ, ಓಮ್ನ ನಿಯಮ, ಇವೆಲ್ಲ ನಿಯಮಗಳಿದಾವಲ್ಲ. ನಾನು ಮಿನಿಮಮ್ 2 ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ಬಟ್ ಅಲ್ಲಿಂದ 4ರಿಂದ 6 ಅಂಕಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ನಿಯಮಗಳನ್ನು ಕೇಳ್ತಾರೆ. ಚೆನ್ನಾಗಿ ಒಂದು ಹಾಳೆಯಲ್ಲಿ ನಿಯಮಗಳನ್ನು ಬರ್ಕೊಂಡೋಗಿ ಡೆಫಿನೆಟ್ ಆಗಿ ನೀವು 4ರಿಂದ 6 ಅಂಕಗಳನ್ನು ಗಳಿಸ್ತೀರಿ. ಇಷ್ಟು ಓದ್ಕೊಂಡು ಹೋದರೆ ಸಾಕು. ಇನ್ನು 3ನೇದು ಬರೋಣ, ರಚನಾ ಸೂತ್ರ, ಚುಕ್ಕೆ ವಿನ್ಯಾಸ. ಎಸ್, ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ಬರ್ತವೆ, ರಚನಾ ಸೂತ್ರಗಳು ಬರ್ತವೆ, ಚುಕ್ಕೆ ವಿನ್ಯಾಸಗಳು ಬರ್ತವೆ. ಡೆಫಿನೆಟ್ ಆಗಿ ಅಲ್ಲಿ ಸಮಾಂಗತೆ ಅಂತ ಬರ್ತದೆ, ಅದನ್ನೇ ನೆನಪಿಟ್ಕೊಳ್ಬೇಕು. ಸಮಸ್ಥಾನಿಗಳಂತ ಬರ್ತದೆ, ಅದನ್ನೇ ನೆನಪಿಟ್ಕೊಳ್ಬೇಕು. ಅಲ್ಲಿಂದ ತುಂಬ ಕ್ವಶನ್ಸ್ಗಳು ಬರ್ತಾವೆ. ಮಿನಿಮಮ್ ನೀವು ಏನಾಗ್ತಿರಪ್ಪ ಅಂದ್ರೆ ಅಷ್ಟು ಓದ್ಕೊಂಡು ಹೋದ್ರೆ 2ರಿಂದ 3 ಮಾರ್ಕ್ಸ್ ಆದರೂ ಸೈನ್ಸಲ್ಲಿ ಡೆಫಿನೆಟ್ ಆಗಿ ಈ ಕಂಟೆಂಟಿಂದ ಪಡ್ಕೊಳ್ತೀವಿ. ಚಿತ್ರ ಆಯಿತು, ನಿಯಮಗಳಾಯಿತು, ರಚನಾ ಸೂತ್ರಗಳಾಯಿತು. ಇಷ್ಟು ಓದಿದ್ರೂ ಕೂಡ 15 ಮಾರ್ಕ್ಸ್ಗಳನ್ನು ಆರಾಮಾಗಿ ನೀವೇನು ಮಾಡ್ತೀರಿ, ಸೆಕ್ಯೂರ್ ಮಾಡ್ತೀರಿ. ಮುಂದೆ ಹೋಗೋಣ, ಗಣಿತೀಯ ಲೆಕ್ಕಗಳು. ಇಲ್ಲಿ ವಿಶೇಷವಾಗಿ ವಿದ್ಯುತ್ ಸಾಮರ್ಥ್ಯಗಳನ್ನು, ರೋಧಗಳನ್ನು, ಓಕೆ, ಕಂಡುಹಿಡಿಲಿಕ್ಕೆ ಲೆಕ್ಕಗಳಿದಾವಲ್ಲ ಅವುಗಳನ್ನು ನೋಡ್ಕೊಡ್ರಿ. ಆ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಲೆಕ್ಕ ಬಿಡ್ಸಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಸೂತ್ರಗಳನ್ನು ಹಾಕಿ, ಸೂತ್ರದಲ್ಲಿ ದತ್ತಾಂಶಗಳನ್ನು ಹಾಕಿ, ಕಡೆಗೆ ಉತ್ತರ ಬರದೇ ಇದ್ರೂ ಪರವಾಗಿಲ್ಲ, ನೀವು ಎಷ್ಟು ಸ್ಟೆಪ್ಸ್ ಮಾಡಿದ್ದೀರಿ ಅಷ್ಟು ಮಾರ್ಕ್ಸ್ಗಳನ್ನು ನಿಮ್ಗೆ ಏನು ಮಾಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಮಿನಿಮಮ್ ಗಣಿತೀಯ ಲೆಕ್ಕಗಳಂತ ಒಂದು 10 ಸೂತ್ರಗಳಿದ್ದಾವೆ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಆ ಸೂತ್ರಗಳನ್ನು, ಆ ಲೆಕ್ಕಗಳನ್ನು ನೋಡ್ಕೊಂಡೋಗಿ ಖಂಡಿತವಾಗಿ 2 ಮಾರ್ಕ್ಸ್ಗಳನ್ನು ಪಡಿತೀರಿ. ಇನ್ನು ರಾಸಾಯನಿಕ ಸಮೀಕರಣಗಳು ಪಾಠದಲ್ಲಿ ಎಷ್ಟು ಸಮೀಕರಣಗಳಿದಾವಲ್ಲ ಎಲ್ಲ ಸಮೀಕರಣಗಳನ್ನು ನೋಡ್ಕೊಳ್ರಿ. ಅಲ್ಲಿ ವಿಶೇಷವಾಗಿ ನೀವು ಉತ್ಕರ್ಷಣೆಗಳ ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತು, ಓಕೆ. ಆಮೇಲೆ ಕುಮುಟುವಿಕೆ ಅಂತ ಒಂದು ಬರ್ತದೆ, ಎಸ್, ಅದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದಾವೆ ರಾಸಾಯನಿಕ ಸಮೀಕರಣಗಳಲ್ಲಿ. ಅದನ್ನು ಹೇಗೆ ಸರಿದೂಗಿಸ್ತಾರೆ, ರಾಸಾಯನಿಕ ಸಂಯೋಗ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ, ಓಕೆ, ಅಲ್ಲಿ ಇದಾವ. ನಾ ಏನು ಹೇಳೋದಂತಂದ್ರೆ, ಎಷ್ಟು ರಾಸಾಯನಿಕ ಸಮೀಕರಣಗಳಿದಾವಲ್ಲ ಒಂದೊಂದು ಸಾರಿ ಏನು ಮಾಡ್ತಾರೆ, ಸಮೀಕರಣಗಳನ್ನು ಸರಿದೂಗಿಸ್ಲಿಕ್ಕೆ ಕೇಳ್ತಾರ, ಓಕೆ, ಅಥವಾ ಸಮೀಕರಣಗಳನ್ನು ಸೂತ್ರಗಳಲ್ಲಿ ಬರ್ಲಿಕ್ಕೆ ಹೇಳ್ತಾರ. ಅವುಗಳನ್ನು ನೋಡ್ಕೊಂಡ್ರೆ ಅಲ್ಲಿನೂ 1-2 ಮಾರ್ಕ್ಸ್ ಬರ್ತದೆ. ಬಹಳ ಕನ್ಫ್ಯೂಷನ್ ಅನಿಸಿದ್ರೆ ಬಿಟ್ಬಿಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಹೋಗೋಣ. ಎಸ್, ಇಲ್ಲಿಂದ 1 ಮಾರ್ಕ್ಸ್ ಅಂದರೂ 2 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಗ್ಯಾರಂಟಿ ಬರ್ತದೆ. ಅದು ಸೋಡಿಯಂ ಹೈಡ್ರಾಕ್ಸೈಡ್, ಚಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಪ್ಯಾರಿಸ್ನ ಸೂತ್ರಗಳು ಮತ್ತು ಉಪಯೋಗಗಳು. ಇಲ್ಲಿಂದ ಕ್ವಶನ್ಸ್ಗಳು ಬಹಳ ಬರ್ತಾವೆ. ಒಂದು ಕ್ವಶನ್ ಬರ್ತದೆ, 2ರಿಂದ 3 ಮಾರ್ಕ್ಸ್ ನಿಮಗೆ ತಂದು ಕೊಡ್ತದೆ, ಓಕೆ. ಸೊ ಸೋಡಿಯಂ ಹೈಡ್ರಾಕ್ಸೈಡ್, ಚಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಪ್ಯಾರಿಸ್, ಇವುಗಳ ಸೂತ್ರ ಮತ್ತು ಉಪಯೋಗಗಳನ್ನು ನೋಡ್ಕೊಂಡೋಗಿ ಖಂಡಿತವಾಗಿ 2 ಮಾರ್ಕ್ಸ್ ಸಿಗ್ತದೆ. ಸ್ವಲ್ಪ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಮತ್ತು ಸಂಕ್ಷಾರಣ ತಡೆಯುವ ಕ್ರಮಗಳು. ವಿಶೇಷವಾಗಿ ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ ಗುಣಗಳನ್ನು ಕೇಳ್ತಾರೆ. ಭೌತ ಗುಣಗಳು, ರಾಸಾಯನಿಕ ಗುಣಗಳು, ಆಮೇಲೆ ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತನೆ ಹೇಗಿದೆ. ಸೊ ಇಲ್ಲಿ ಬೇಸಿಕಲಿ ಏನು ಕೇಳಬಹುದು ಅಂತಂದರೆ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಏನಿದಾವೆ, ಆಮೇಲೆ ಸಂಕ್ಷಾರಣ ತಡೆಗಟ್ಟತಕ್ಕಂಥ ಕ್ರಮಗಳು ಏನು ಅನ್ನೋದನ್ನು ತಾವೇನು ಮಾಡ್ಕೊಳ್ಬೇಕು ಅಂತಂದರೆ ನೋಡ್ಕೊಂಡು ಹೋಗಬೇಕು. ಖಂಡಿತವಾಗಿ ಇಲ್ಲಿಂದ ಏನಾಗ್ತಾವಪ್ಪ ಅಂತಂದರೆ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಇವುಗಳನ್ನು ತಾವುಗಳು ಮೋಸ್ಟ್ ಆಗಿರ್ತಕ್ಕಂಥ ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಸೂತ್ರ, ಈ ಸೂತ್ರ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ಸಹಿತ ನೋಡ್ಕೊಂಡು ಹೋಗ್ರಿ. ಅಲ್ಲಿ ಕಿರುತಟ್ಟೆ ಮತ್ತು ದುಗ್ಧರಸ ಬರ್ತದ, ಇಮ್ಮಡಿ ಪರಿಚಲನೆ ಬರ್ತದ. ಇಲ್ಲಿಂದ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸ್ ಇದಾವೆ. ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್. ಮಿನಿಮಮ್ 2 ಮಾರ್ಕ್ಸ್ ಆದರೂ ತಗೊಳ್ತೀರಿ. ಇಲ್ಲಿ ಹಾರ್ಮೋನುಗಳು, ಗ್ರಂಥಿಗಳು, ಕಾರ್ಯಗಳು ಅದಾವ. ಅಲ್ಲಿಂದ ಕೂಡ 2 ಮಾರ್ಕ್ಸ್ ಆರಾಮಾಗಿ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ. ಅದನ್ನು ನೋಡ್ಕೊಂಡು ಹೋಗಿ. ಆಹಾರ ಸರಪಳಿ, ಪೋಷಣಾ ಸ್ತರ, ಆಹಾರ ಜಾಲ, ಈ ಕಂಟೆಂಟ್ಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ.
ಮೂರರಲ್ಲಿ ಒಂದನ್ನು ನಾವೇನು ಮಾಡ್ಬೋದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಹಾರ ಸರಪಳಿ, ಪೋಷಣ ಸ್ತರಗಳು, ಆಹಾರ ಜಾಲಗಳು. ಇನ್ನು ಜೈವಿಕ ಸಂವರ್ಧನೆಯ ಅರ್ಥ ನೋಡ್ಕೊಂಡು ಹೋಗ್ರಿ. ಓಝೋನ್ ಪದರು, ಸೊ ಓಝೋನ್ ಪದರನ ಲಾಭ, ಹಾನಿಗೆ ಕಾರಣ, ತ್ಯಾಜ್ಯ ನಿರ್ವಹಣೆಯ ಕ್ರಮಗಳು ಏನಿದಾವೆ ಅನ್ನೋದನ್ನು ನೋಡ್ಕೊಂಡು ಹೋಗಿ ಅಲ್ಲಿನೂ ಕೂಡ 2 ಮಾರ್ಕ್ಸ್ಗಳು ಬರ್ತಾವೆ. ಇನ್ನು ಗರ್ಭ ನಿರೋಧಕತೆಯ ವಿಧಾನಗಳು ಯಾವ್ಯಾವ ಇದಾವೆ, ಪ್ರೌಢಾವಸ್ಥೆಯ ಹುಡುಗ ಹುಡುಗಿಯರ ಲಕ್ಷಣಗಳು, ಅಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ, ಪ್ರಾಣಿ ಸಸ್ಯಗಳಲ್ಲಿದ್ದಾವೆ, ಆ ಕಂಟೆಂಟ್ಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಅವುಗಳನ್ನು ನೋಡ್ಕೊಂಡು ಹೋಗಿ ಖಂಡಿತವಾಗಿ ಇಲ್ಲಿಂದ ಅಂಕಗಳು ಬರ್ತಾವೆ. ಇನ್ನು ಚಕ್ಕರ್ ಬೋರ್ಡ್ ಬಗ್ಗೆ ನೋಡ್ಕೊಂಡು ಹೋಗಿ ಇಲ್ಲಿ ಜೀವ ವಿಕಾಸ ಬರ್ತದ, ಪ್ರಭೇದೀಕರಣ ಬರ್ತದ, ಓಕೆ. ಆಮೇಲೆ ಅನುವಂಶೀಯ ಬರ್ತದ, ಮೆಂಡಲಿವ್ನ, ಓಕೆ. ನೆಕ್ಸ್ಟ್ ಲಿಂಗ ನಿರ್ಧಾರಣೆ ಹೇಗಿದೆ, ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು, ಅದರ ಒಂದು ಉದಾಹರಣೆಗಳು. ಅಲ್ಲಿನೂ ಕೂಡ 2ರಿಂದ 3 ಮಾರ್ಕ್ಸ್ ಮಿನಿಮಮ್ ನಾವೇನು ಮಾಡ್ಬೋದು ನಿಮಗೆ ಹೇಳ್ಬೋದು. ಕಣ್ಣಿನ ದೋಷಗಳು ಹೇಗಿದಾವ, ಕಣ್ಣಿನ ದೋಷಗಳಲ್ಲಿ ಯಾವೆಲ್ಲ ಪ್ರಕಾರಗಳಿದಾವ, ಓಕೆ. ಆಮೇಲೆ ಅದನ್ನು ದೋಷಗಳನ್ನು ಹೇಗೆ ಸರಿಪಡಿಸ್ತೀವಿ. ಆಮೇಲೆ ಟೆಂಡಾಲ್ ಪರಿಣಾಮಗಳನ್ನು ಬಗ್ಗೆ ನೋಡ್ಕೊಂಡು ಹೋಗಿ ಇಲ್ಲಿಂದ ನೋಡಿ ಕೂಡ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ. ಈ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸಾಧ್ಯವಾದಷ್ಟು ಇದರ ಒಂದು PDF ಅನ್ನು ಡ್ರೈವಲ್ಲಿ ನಾನು ಏನು ಮಾಡ್ತೀನಿ ಹಾಕಿರ್ತೀನಿ. ಅದನ್ನು ಸಹಿತ ನೀವು PDF ಏನು ಮಾಡ್ಕೊಳ್ರಿ, ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಚೆನ್ನಾಗಿ ಓದಬೇಕು. ಭಾಳಷ್ಟು ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಕಂಟೆಂಟ್ಗಳನ್ನು ಏನಷ್ಟು ತಲೆ ಹುಡುಕೊಳ್ಳುವಂಥ ಸೈನ್ಸಲ್ಲಿ ಏನಿಲ್ಲ. ಮೇನ್ ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳನ್ನು ನಾನು ಹೇಳಿದ್ದೀನಿ. ನೀವು ಇಷ್ಟು ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಡೆಫಿನೆಟಾಗಿ 28ಕ್ಕೆ 40 ಮಾರ್ಕ್ಸ್ಗಳನ್ನು ಆರಾಮಾಗಿ ಪಡಿತೀರಿ. ಪಾಸಿಟಿವ್ ಆಗಿ ಇಟ್ಕೊಳ್ರಿ. ಇಷ್ಟು ಓದ್ಕೊಂಡು ಹೋದರೆ ಖಂಡಿತವಾಗಿ ಇಲ್ಲಿಂದ ಅಂಕಗಳು ನಿಮಗೆ ಬಂದೇ ಬರ್ತವೆ. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟಲ್ಲಿ ತಾವೆಲ್ಲರೂ ಕೂಡ ತಿಳಿಸಬೇಕು. ಸಾಧ್ಯವಾದಷ್ಟು ಶೇರ್ಗಳನ್ನು ಆಗಬೇಕು, ಲೈಕ್ಗಳನ್ನು ಕೊಡಬೇಕು ಅಂತ ಹೇಳ್ತಾ, ಸೊ ಈ ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು. ಆದರ್ಶ ಶಕ್ತಿಯ ಆಕಾರದ ಗುಣಗಳು ಏನು, ಆಕಾರದ ಗುಣಗಳು. ಆಮೇಲೆ ಪಳೆಯುಳಿಕೆ ಇಂಧನಗಳು ಯಾವಿದಾವ, ಸೌರ ಕುಕ್ಕರ್ ಬಗ್ಗೆ ನೋಡ್ಕೊಂಡು ಹೋಗಿ. ಹೆಚ್ಚುತ್ತಿರುವ ಶಕ್ತಿಯಿಂದ ಪರಿಸರದ ಮೇಲೆ ಯಾವ ಪರಿಣಾಮಗಳು ಆಗ್ಲಿಕ್ಕತ್ತಾವ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಇಲ್ಲಿಂದನೂ ಕೂಡ 2 ಮಾರ್ಕ್ಸ್ ಕ್ವಶನ್ಗಳನ್ನು ನಾವೇನು ಮಾಡ್ಬೋದು, ಎಕ್ಸ್ಪೆಕ್ಟೇಷನನ್ನು ಮಾಡ್ಬೋದು. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, 14 ಪ್ರಶ್ನೆ 40 ಅಂಕಗಳಂತ ಕೊಟ್ಟಿದ್ದೀನಿ. ಸೊ ಎಲ್ಲರೂ ಕೂಡ ವಿಡಿಯೋಗಳನ್ನು ನೋಡಿ ಖಂಡಿತವಾಗಿ ಡೆಫಿನೆಟಾಗಿ ಯೂಸ್ ಆಗ್ತದೆ ಅಂತ ಹೇಳ್ತಾ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಗಳಲ್ಲಿನೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ತಾವೆಲ್ಲರೂ ಕೂಡ ನೋಡಬೇಕು. ಸಾಧ್ಯವಾದಷ್ಟು ಹೆಚ್ಚು ಶೇರ್, ಲೈಕ್ಗಳನ್ನು ಆಗಬೇಕು ಅಂತ ಹೇಳ್ತಾ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಎಕ್ಸಾಮ್ ಚೆನ್ನಾಗಿ ಆಗ್ತದೆ, ಚೆನ್ನಾಗಿ ಬರ್ತದೆ ಪೇಪರು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಪಾಸಿಟಿವ್ ಆಗಿರಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.